ಗೋ ಟು ಫ್ರೆಂಡ್ ಯಾರಿದ್ದಾರೆ ನಿಮ್ಮ ಲೈಫಲ್ಲಿ? ತುಂಬ ಜನ ಇದ್ದಾರೆ ನನ್ನ ಫ್ರೆಂಡ್ಸಲ್ಲಿ. ಅಂದರೆ ಒಬ್ಬರೇ ಸರಿ ಹೇಳೋಕ್ಕಾಗಲ್ಲ, ಒಂದು 8ರಿಂದ 10 ಜನ ಇದ್ದಾರೆ. ಅಂದರೆ ನಾನು ಒಂದು ಕಾಲಕ್ಕೆ ಬರುವಂಥವ್ರು, ಮಧ್ಯರಾತ್ರಿ ಫೋನ್ ಮಾಡಿದ್ರು ಎತ್ತಿ ರಪ್ಪಂತ ವಾಪಸ್ ಬರುವಂಥವ್ರು. ಅಂದರೆ ಮಧ್ಯರಾತ್ರಿ ಫೋನ್ ಮಾಡಿದ್ರು ಎದ್ದು ಓಡಿ ಬರುವಂಥವ್ರು, ಹಣ ದುಡ್ಡು ಇನ್ನೊಂದು ಯೋಚನೆ ಮಾಡ್ದೇ ಬರುವಂಥವ್ರು. ನಂದು ಏನೇ ಸಮಸ್ಯೆ ಇದೆ ಅಂತ ನಾನು ತಪ್ಪು ಮಾಡಿದ್ರೂ ಅಲ್ಲ, ನನ್ನನ್ನು ತಿದ್ದುವಂಥವ್ರು, ತಿದ್ದಿ ನನ್ನ ಜೊತೆ ನಿಂತ್ಕೊಳ್ಳುವಂಥವ್ರು, ಎಲ್ಲದಕ್ಕೂ ತಲೆ ಕೊಡುವಂಥವ್ರು ಒಂದು 7-8 ಜನ ನನ್ನ ಫ್ರೆಂಡ್ಸ್ ಇದ್ದಾರೆ. ಓಕೆ, ಆ್ಯಸ್ ಅ ಫ್ರೆಂಡ್ ನಿಮಗೆ ನೀವು 10ರಲ್ಲಿ ಎಷ್ಟು ಅಂಕ ಕೊಡ್ತೀರಿ? ಆ್ಯಸ್ ಅ ಫ್ರೆಂಡ್, ನೀವು ಆ್ಯಸ್ ಅ ಫ್ರೆಂಡ್ ನಾನು ನನಗೆ ನಿಮಗೆ ಅಂದರೆ ನಾನು ಅವ್ರ ಫ್ರೆಂಡ್ ಆಗಿನಾ? ಹಾಂ, ಈಗ ನೀವು ನಾನು ಹೇಳಿದೆ ಗೋ ಟು ಫ್ರೆಂಡ್ ಯಾರಿದ್ದಾರೆ ಅಂತ, ಅಷ್ಟು ಲಿಸ್ಟ್ ಹೇಳಿದ್ರಿ. ನನ್ನನ್ನು ತಿದ್ದವರು, ನನಗೆ ಬುದ್ಧಿ ಹೇಳೋರು, ಆಲ್ ಟೈಮ್ ಬರೋರು ಅಂತ. ಆ್ಯಸ್ ಅ ಫ್ರೆಂಡ್, ನೀವೊಬ್ಬ ಫ್ರೆಂಡ್ ಆಗಿ ನಿಮಗೆ ನೀವು ಎಷ್ಟು ಅಂಕ ಕೊಟ್ಕೋತೀರಿ? ನಾನು ಒಂದು 5ರಿಂದ 6. 5ರಿಂದ 6. ಆ್ಯಸ್ ಅ ಹಸ್ಬೆಂಡ್? ಅದು ಅವರೇ ಹೇಳ್ಬೇಕು, ನಮ್ಮ ಕಡೆ ಗಾಬರಿ ಆಗೋಯ್ತು ಇವಾಗ ನಮಗೆ. ಆದರೂ ಪರವಾಗಿಲ್ಲ, ಹೇಳಿ ನೋಡೋಣ. ಅದು ಸರಿನಾ ಅಲ್ವಾ ಅಂತ ನೀವು ಮನೆಗೆ ಹೋದ್ಮೇಲೆ ಹೇಳ್ತಾರೆ. ಅದೇ ಗೊತ್ತಾಗ್ತಾಯಿಲ್ಲ, ನೀವೇ ಹೇಳಬೇಕು. ಈಗ ನೀವೇ ಹೇಳೋಕ್ಕಾಗಲ್ಲ ಬಿಡಿ. ಸುಮ್ಮನೆ ಆ್ಯಸ್ ಅ ಹಸ್ಬೆಂಡ್ ಅಂತ ನಿಮಗೆ ಒಂದು 6-7 ಅನ್ಕೊಳ್ಳೋಣ. 6-7. ಯಾಕೆಂದರೆ ನನ್ನನ್ನೇ ನಾನು ಸೂಪರಿಯರ್ ಅನ್ಕೋಬೇಕಾಗುತ್ತಿಲ್ಲ. ಅಂದರೆ ನಾನು 10 ಮಾರ್ಕ್ಸ್ ಯಾರಿಗೂ ಕೊಡಲ್ಲ, ಓಕೆ, ನನಗೆ ಕೊಡಲ್ಲ. ನಾನು ನನ್ನ ವ್ಯಕ್ತಿತ್ವ ಕೇಳಿದ್ರೆ ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂತಂದರೆ, ನಾನು ಇನ್ನೂ ಸ್ಟಾರ್ಟಿಂಗಲ್ಲಿ ಇದ್ದೀನಿ, 1, 2 ಈ ಥರ ಇದ್ದೀನಿ. ಅಂದರೆ 7-8ಕ್ಕೆಲ್ಲ ಇನ್ನೂ ತಲುಪಿಲ್ಲ ನಾವು. ಓಕೆ ಓಕೆ. ಸೊ ಆ್ಯಸ್ ಅನ್ ಆ್ಯಕ್ಟರ್? ಆ್ಯಸ್ ಅನ್ ಆ್ಯಕ್ಟರ್ ನನಗೆ ನಾನು ಕೊಡೋ ಮಾರ್ಕ್ಸು ಐ ಡೋಂಟ್ ನೋ. ನನಗೆ ಏನು ಇನ್ನೂ ನನಗೆ ತುಂಬ ಕಲಿಯೋದಿದೆ. ನಾನು ಮಾರ್ಕ್ಸ್ ಕೊಡಲ್ಲ. ಅಂದರೆ ನಾನು ಬೇಜಾನ್ ಕಲಿಬೇಕು. ನಾನು ಆ್ಯಕ್ಟರಾಗಿ ಇನ್ನೂ ತುಂಬ ಡೆಡಿಕೇಶನ್ ಕೊಡಬೇಕು. ಇನ್ನೂ ನೆಕ್ಸ್ಟ್ ಲೆವೆಲ್ ಪ್ರೀತಿಸ್ಬೇಕು ಸಿನಿಮಾನ, ಇನ್ನೂ ಅಪ್ಡೇಟ್ ಆಗಬೇಕು. ಆಮೇಲೆ ನಾನು ಯೋಚನೆ ಮಾಡೋ ಸಿನಿಮಾಗೂ ನಾನು ಮಾಡ್ತಾಯಿರೋ ಸಿನಿಮಾಗೂ ಇನ್ನೂ ತುಂಬ ಡಿಫ್ರೆನ್ಸ್ ಇದೆ. ನನ್ನ ಯೋಚನೆಗಳೇ ಬೇರೆ ರೀತಿ ಇದೆ, ನಾನು ಮಾಡ್ತಾಯಿರೋ ಸಿನಿಮಾಗಳೇ ಬೇರೆ ರೀತಿ ಇದೆ. ಇನ್ನೂ ತುಂಬ ಚೆನ್ನಾಗಿ ಮಾಡ್ಬೇಕು ನಾನು ಸಿನಿಮಾನ, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಕೊಡಬೇಕು. ಹಾಗಾಗಿ ನನಗೆ ನಾನು ಮಾರ್ಕ್ಸ್ ಕೊಟ್ಕೊಳ್ಳೋಕೆ ಹೋಗಲ್ಲ. ನನ್ನ ಮಾರ್ಕ್ಸ್ ನನಗೆ ನೀವು ಕೇಳೋದಾದರೆ ತುಂಬ ಕಡಿಮೆ ಕೊಡ್ತೀನಿ ನಾನು, ಹಂಗಾಗಿ ಬೇಡ. ಓಕೆ. ಲೈಫಲ್ಲಿ ಯಾರಿಗಾದರೂ ಥ್ಯಾಂಕ್ಸ್ ಹೇಳಬೇಕು ಅಂತಿದೆಯಾ? ಅಫ್ಕೋರ್ಸ್ ನನ್ನ ಜರ್ನಿನಲ್ಲಿ ಬಂದಿರುವಂಥ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಸ್ಪೆಷಲಿ ನನ್ನ ಮಗಳಿಗೆ. ಓಕೆ. ಆ್ಯಂಡ್ ಅಫ್ಕೋರ್ಸ್ ಈಗ ಅಪ್ಪನಾಗಿ ಅನ್ನೋದು ನಾನು ಬಿಟ್ಟೆ ಅನ್ಸುತ್ತೆ. ಐ ಥಿಂಕ್ ನಿಮ್ಮ ಮಗಳನ್ನೇ ಕೇಳಬೇಕು. ನನ್ನ ಮಗಳಿಗೆ ಥ್ಯಾಂಕ್ಸ್ ಹೇಳಬೇಕು, ಆ್ಯಂಡ್ ನನ್ನ ತಾಯಿಗೆ. ಆ್ಯಂಡ್ ಇಂಡಸ್ಟ್ರಿ ಗೊತ್ತು ಗುರಿ ಇಲ್ಲದೆ ಬಂದೆ, ಹಾಗಾಗಿ ಇಂಡಸ್ಟ್ರಿನಲ್ಲಿ ನನ್ನ ನೀವೆಲ್ಲ ನಿಲ್ಲಿಸ್ಕೊಂಡಿದ್ದೀರ ಜೊತೆಗೆ. ಫ್ರೆಂಡ್ಸ್ ಆಗಿ, ರಿಲೇಟಿವ್ಸ್ ಆಗಿ ಎಲ್ಲ ಇಂಡಸ್ಟ್ರಿಯವರೇ ನಿಲ್ಸಿರೋದು ನನ್ನ ಜೊತೆಗೆ, ನಿಂತಿರೋದು ನನ್ನ ಜೊತೆಗೆ. ಹಾಗಾಗಿ ನನಗೆ ರಿಲೇಟಿವ್ಸ್ಗಿಂತ ಜಾಸ್ತಿ ನಾನು ಇಷ್ಟಪಡೋದು ನನ್ನ ಇಂಡಸ್ಟ್ರಿನಲ್ಲೇ ನನ್ನ ರಿಲೇಟಿವ್ಸ್ ಇದ್ದಾರೆ. ಯಾರು? ನೀವೆಲ್ಲ ಸಿನಿಮಾದವ್ರು ಆಗ್ಬೋದು, ನನ್ನ ಫ್ಯಾಮಿಲಿ. ನಾನೇನು ಇವತ್ತು ಬಂದು ಕೂತಿದ್ದೀನಿ ಅದಕ್ಕೆಲ್ಲ ಕಾರಣ ಇಂಡಸ್ಟ್ರಿನೇ. ಓಹ್, ಲವ್ಲಿ. ಯಾ, ಹಂಗಾಗಿ ಬ್ಯೂಟಿಫುಲ್. ದಟ್ಸ್ ಬ್ಯೂಟಿಫುಲ್. ಥ್ಯಾಂಕ್ಸ್.